ಗಾಯ್ಸ್ ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು 10:30. ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೇಗಿದ್ದೀರಾ? ಹೋಪ್ಸೋ ಎಲ್ಲ ಆರಾಮಾಗಿ ಚೆನ್ನಾಗಿರ್ತೀರಾ. ನಾನು ಹಿಂಗಿದ್ದೀನಿ. ಸುಸ್ತಾಗೋಯ್ತು ಗೈಸ್, ಬಿಕಾಸ್ ಸತೀಶ್ ನಾನಿಬ್ಬರು ಟೆಂಪಲ್ ಹೋಗಿದ್ವಿ. ಜಸ್ಟ್ ನಾವು ಮನೆಗೆ ಬಂದೆ. ಇವತ್ತು ಅಮಾವಾಸ್ಯೆ, ಸೋಮವಾರ ಅಮಾವಾಸ್ಯೆ. ಮನೇಲಿ ಆ್ಯಸ್ ಯೂಶುವಲ್ ವಾರ ಪೂಜೆ ನೋಡಿದ್ರ, ಹಾಲು ಹಣ್ಣು ಎಲ್ಲ ಇಟ್ಟು ವರ ಪೂಜೆ ಮಾಡಿದ್ದೀನಿ. ಅರ್ಲಿ ಇನ್ ದ ಮಾರ್ನಿಂಗ್ 3 ಗಂಟೆ ಎದ್ದಾಗ ಇಷ್ಟೊತ್ತಾಯಿತು. ಇನ್ನೂ ಒಂದು ಲೋಟ ಕಾಫಿ ಕುಡ್ದಿಲ್ಲ, ನೀರು ಕುಡ್ದಿಲ್ಲ. 10:30 ಇಬ್ಬರು ಹೋದರು. ಎಲ್ಲ ವಾಶ್ ಮಾಡಿ ಕ್ಲೀನಾಗಿ ಧರ್ಮಸ್ಥಳದಿಂದ ಪ್ರಸಾದ ತಂದಿದ್ದೆ ಅಲ್ವಾ, ಅದನ್ನೆಲ್ಲ ತೆಂಗಿನಕಾಯಿ ಅದನ್ನೆಲ್ಲ ಹೊಸ್ದಾಗಿ ಕಟ್ಟಿ ಪೂಜೆ ಮಾಡಿ ಎಲ್ಲ ಮುಗೀತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ವಿಡಿಯೋನ ಕೊನೆ ತನಕ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಇಷ್ಟ ಆದರೆ ಒಂದು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಶ್ರೀ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಪ್ರಸಾದ ಎಲ್ಲರಿಗೂ ಕೊಟ್ಟು ಒಂದು 5 ಮನೆಗೆ ಬೆಳಗ್ಗೆಯಿಂದ ಇಷ್ಟ ಆಯಿತು ಗೈಸ್. ಎಲ್ಲ ಚೇಂಜ್ ಮಾಡಿ ಹೊಸ್ದಾಗ ಹಾಕಿ ವಾಶ್ ಮಾಡಿ ಯಪ್ಪ ಎಷ್ಟು ಕೆಲಸ ಗೊತ್ತಾ. ಇವತ್ತೇನು ಬ್ರೇಕ್ಫಾಸ್ಟ್ ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ ಬೆಳಗ್ಗೆಯಿಂದ, ಬಿಕಾಸ್ ತುಂಬ ಬ್ಯುಸಿ. ಅದ್ರ ಜೊತೆ ನನ್ನ ಮಕ್ಕಳಿಗೆ ವೆಜ್ ನೂಡಲ್ಸ್, ನಾನು ಮಾಡಿರೋದು ಚಪಾತಿ ಸತೀಶ್ಗೆ. ಅವ್ರದ್ದೆಲ್ಲ ತಿಂಡಿ ಆಯಿತು, ನಂದು ಇನ್ನೂ ತಿಂಡಿ ಆಗಿಲ್ಲ. ಈಗ ಜಸ್ಟ್ ನಾವು ಮನೆಗೆ ಬಂದೆ ದೇವಸ್ಥಾನದಿಂದ. ಸೊ ಈಗ ತಿಂಡಿ ತಿನ್ನಬೇಕು, ನೀರು ಕುಡಿಬೇಕು, 1 ಲೋಟ ಸ್ಟ್ರಾಂಗ್ ಕಪ್ ಕಾಫಿ ಮಾಡ್ಕೊಂಡು ಕುಡಿಬೇಕು. ಅಲ್ಲಿ ಗಿರ್ರ ಅಂತ ಇದೆ. ಸೊ ತುಂಬ ಖುಷಿ ಆಯಿತು. ಇವತ್ತು ಸೋಮವಾರ ಅಲ್ಲ, ಅಮಾವಾಸ್ಯೆ ಸಿಕ್ಕಿರೋದ್ರಿಂದ ನೋಡಿ 8 ಗಂಟೆಲಿ ಮನೇಲಿ ವಾರ ಪೂಜೆ ಮಾಡಿ ಹೂವು ಹಾಕಿದ್ದೀನಿ. ಹೂವು ನೋಡಿ ಹೆಂಗೆ ಆವಡಿದೆ ಎಲ್ಲ, ಸುಟ್ಟು ಬದನೆಕಾಯಿ ಥರ ಆಗಿಬಿಡುತ್ತೆ, ಅಷ್ಟು ಬಿಸಿಲಿದೆ. ಸೊ ನಾವು ಇದಕ್ಕೆ ಹೋಗಿದ್ವಿ ಅಲ್ಲ, ಕೇರಳ ಕೊಟ್ಟಿಯೂರು. ಅಲ್ಲಿಂದ ಇದು ಬಿದಿರದು ಹೂವು ಇದು ಸಿಗುತ್ತೆ. ಇದನ್ನು ತಗೊಂಡು ಬಾಗಿಲು ಹಾಕಿದ್ರೆ ಒಳ್ಳೆಯದಂತೆ, ದೃಷ್ಟಿ ಆಗಲ್ವಂತೆ. ಸೊ ಅದನ್ನು ಕೂಡ ತಗೊಂಡು ಹಾಕಿ ಎಲ್ಲ ಮುಗೀತು. ಏನೇನಾಯಿತು ಅಂತ ಸಣ್ಣ ಪುಟ್ಟ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಸ್ವಲ್ಪ ತಿಂಡಿ ತಿಂದ್ಬಿಡ್ತೀನಿ. ಓಕೆ, ತಿಂದಿಲ್ಲ ಗೈಸ್, ಸುಸ್ತಾಗ್ತಾಯಿದೆ. ತಿಂಡಿ ತಿನ್ನಬೇಕು. ತಿಂಡಿ ತಿಂದ್ಬಿಟ್ಟು ಅದಕ್ಕಿಂತ ಮುಂಚೆ ಏನೇನಾಯಿತು ಅಂದರೆ ದೇವಸ್ಥಾನಕ್ಕೆ ಹೋಗಿದ್ದು ಒಂದೇ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ಕೊಂಡಿರೋದು. ಇನ್ನೇನು ಬೆಳಗ್ಗೆಯಿಂದ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ, ಎಲ್ಲೂ ಹೋಗಬೇಡಿ. ನಾನು ರೆಗ್ಯುಲರಾಗಿ 2 ವರ್ಷದಿಂದ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ. 3 ಗಂಟೆಗೆ ಎದ್ದು ಮನೆಯೆಲ್ಲ ಕೆಲಸ ಮುಗಿಸಿ ವಾಕ್ ಹೋಗಿ ಮನೆಗೆ ಬಂದು ಮನೇಲಿ ಕೆಲಸ ಮುಗಿಸಿ ಮಕ್ಕಳು ರೆಡಿ ಮಾಡಿ, 2 ಮಕ್ಕಳಿರೋರಿಗೆ ಗೊತ್ತಿರುತ್ತೆ ಎಷ್ಟು ಬ್ಯುಸಿ ಇರ್ತೀನಿ ಅಂತ. ಜೊತೆಗೆ ನಾನು ಯೂಟ್ಯೂಬು ಇನ್ಸ್ಟಾಗ್ರಾಮು ವೀಡಿಯೋಸ್ ಮಾಡೋದ್ರಿಂದ ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಇವತ್ತು ನೂಡಲ್ಸ್ ಮಾಡೋದು, ಚಪಾತಿ ಮಾಡೋದು ಇದನ್ನೆಲ್ಲ ಒಂದೊಂದು ಕ್ಲಿಪ್ ಹಾಕ್ತಿದ್ದೆ. ಬಿಕಾಸ್ ಇವತ್ತು ಸೋಮವಾರ ಅಮಾವಾಸ್ಯೆ, ಇದು 11 ವರ್ಷಕ್ಕೆ ಒಂದ್ಸಲಿ ಬರೋದು ಈ ಅಮಾವಾಸ್ಯೆ. ಸೊ ಹಾಗಾಗಿ ತುಂಬ ಕೆಲಸ ಇತ್ತು, ವಾರ ಪೂಜೆ ಇತ್ತು, ಜೊತೆಗೆ ಧರ್ಮಸ್ಥಳದಿಂದ ಬಂದಿದ್ವಿ. ತೀರ್ಥ ಪ್ರಸಾದ ಅದೆಲ್ಲ ಕೊಡಬೇಕಿತ್ತು. ಅದಕ್ಕೋಸ್ಕರ ನನಗೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ನಿಜಕ್ಕೂ ಟೈಮೇ ಇರಲಿಲ್ಲ. ಮನೇಲೆಲ್ಲ ಬೇಗ ಬೇಗ ಕೆಲಸ ಮುಗಿಸಿ ಮಕ್ಕಳು ಎಲ್ಲ ಸ್ಕೂಲಿಗೆ ಹೋದ್ಮೇಲೆ ನಾನು ಫ್ರೆಶಪ್ ಆಗಿ ವಾರ ಪೂಜೆ ಮಾಡಿದೆ. ನಿನ್ನೆನೇ ಹಿಂದಿನ ದಿನವೇ ಪೂಜೆಗೆ ಹೂವು, ವಿಳೆದೆಲೆ, ಬಾಳೆಹಣ್ಣು ಎಲ್ಲ ತರಿಸಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಬೆಳಗ್ಗೆ ಎದ್ದು ಬೇಗ ಬೇಗ ಮನೇಲೆಲ್ಲ ಕೆಲಸ ಮುಗಿಸಿ ತುಪ್ಪದ ದೀಪ ಎಲ್ಲ ಬೆಳಗಿ ತುಪ್ಪದ ದೀಪ ಆರಾಧನೆ ಮಾಡಿ, ಯಾಕಂದರೆ ತೆಂಗಿನಕಾಯಿ ಕಟ್ಟಬೇಕಾಗಿತ್ತು. ನಾನು ಆಗಲೇ ಹೇಳ್ದಾಗೆ ಈ ಅಮಾವಾಸ್ಯೆ 11 ವರ್ಷಕ್ಕೆ ಒಂದ್ಸಲಿ ಬರೋದು. ಸೊ ಅದು ಸೋಮವಾರ ಬಂದಿದೆ. ಪ್ರತಿಯೊಂದು ದೇವಸ್ಥಾನ ತುಂಬ ರಶ್ ಇರುತ್ತೆ. ಸೊ ನಾವು ಕೂಡ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಅಮಾವಾಸ್ಯೆ ಆಗಿರೋದ್ರಿಂದ. ಆಮೇಲೆ ಒಂದು 5 ಮನೆ ಅಕ್ಕಪಕ್ಕ ಒಂದು 5 ಮನೆಗೆ ಪ್ರಸಾದ ಹಂಚಬೇಕಿತ್ತು. ದೇವಸ್ಥಾನದಿಂದ ಬಂದು ತೀರ್ಥ ಪ್ರಸಾದ ಹಂಚಿದ್ರೆ ಒಂಥರ ಖುಷಿ ಆಗುತ್ತೆ. ಸೊ ಇವತ್ತಿನ ಅಲಂಕಾರ ಹೇಗಿದೆ, ರಂಗೋಲೆ ಹೇಗಿದೆ ಕಮೆಂಟ್ ಮಾಡಿ. ಇವಾಗ ಒಂದು ಸ್ಟಾರ್ಟ್ ಆಗಿಬಿಟ್ಟಿದೆ. ನಾನು ಮೇಯ್ನ್ ಡೋರಲ್ಲಿ ರಂಗೋಲೆ ಹಾಕಿರ್ತೀನಲ್ಲ, ಆ ರಂಗೋಲೆ ವೀಡಿಯೋ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ಬಿಕಾಸ್ ಆ ರಂಗೋಲೆಗೆಲ್ಲ ನೀರು ಹಾಕ್ಬಿಟ್ಟಿರ್ತಾರೆ. ಯಾರು ಹಾಕ್ತಾರೆ, ಇನ್ಯಾರು ಹಾಕ್ತಾರೆ, ಎದುರುಗಡೆ ಮನೆಯವರೇ ಹಾಕ್ತಾರೆ. ಸೊ ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ, ನಾವೇನೂ ಮಾತಾಡೋಂಗಿಲ್ಲ. ಇವತ್ತು ನಾನು ಎಷ್ಟು ಟೆಂಪಲ್ಗೆ ಹೋಗಿದ್ದೆ ಗೊತ್ತಾ? ಒಂದು ಶಿವ ಟೆಂಪಲ್ಗೆ ಹೋಗಿದ್ದೆ, ಒಂದು ಮಹದೇಶ್ವರ ಟೆಂಪಲ್ಗೆ ಹೋಗಿದ್ದೆ. ಇಷ್ಟೆಲ್ಲ ಮುಗಿಸ್ಕೊಂಡು ಅಲಂಕಾರ ಮಾತ್ರ ಭರ್ಜರಿಯಾಗಿ ಕಣ್ಣು ತುಂಬಿ ಮಾದಪ್ಪ ಎದ್ದು ಬರ್ತಾ ಇದ್ದಾನೇನೋ ಅಂತ ಅನ್ನಿಸ್ತಾ ಇತ್ತು. ಅಷ್ಟು ಚಂದ ಅಲಂಕಾರ ಮಾಡಿದರು. ಅಲ್ಲಿಂದ ಪಟಪಟ ಅಂತ ಗೋಡೌನಿಗೆ ಬಂದೆ. ಸತೀಶ್ ಆಲ್ರೆಡಿ ರೆಡಿಯಾಗಿದ್ದರು. ಗೋಡೌನಲ್ಲಿ ಕೂಡ ಇವತ್ತು ನಾನೇ ಪೂಜೆ ಮಾಡಿ ಗೋಡೌನ್ಗೂ ಕೂಡ ಒಂದು ತೆಂಗಿನಕಾಯಿ ತಂದು ಕಟ್ಟಿದ್ದೀವಿ.
ಯಾಕೆ ಅಂದರೆ ನಿಮಗೆ ಗೊತ್ತು ನಮ್ಮ ಮನೆ ಹತ್ರ ಸ್ವಲ್ಪ ನೆಗೆಟಿವ್ ಎನರ್ಜಿ, ನೆಗೆಟಿವ್ ವೈಬ್ಸ್ ತುಂಬಾ ಜಾಸ್ತಿ. ಈ ನಿಂಬೆಹಣ್ಣು ಹಾಕೋದು, ಸೌತೆಕಾಯಿ ಎಸೆಯೋದು ಇವೆಲ್ಲ ಮಾಡ್ತಿರ್ತಾರೆ. ಸೊ ಅದು ಯಾವುದು ನಮಗೆ ತಟ್ಟದೇ ಇರಲಿ ಅಂತ ಪರಮಾತ್ಮನ ಹತ್ರ ಬೇಡಿಕೊಂಡು ಇವಾಗ ನಾವು ಸ್ವಲ್ಪ ಕ್ಯಾಮ್ರಾ ಉಲ್ಟಾ ಹಿಡ್ಕೊಂಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ಸತೀಶ್ ಇಬ್ಬರು ಒಂದು ತಡೆ ಹೊಡೆಸ್ಕೊಂಬರೋಣ ಅಂತ ಹೇಳಿಬಿಟ್ಟು, ಯಾಕಂದರೆ ಅಮಾವಾಸ್ಯೆ ಅಲ್ವಾ, ಸೋಮವಾರ ಅಲ್ವಾ, ಆದಿಶಕ್ತಿ ದೇವಸ್ಥಾನಕ್ಕೆ. ಇದು ಮೈಸೂರಲ್ಲೇ ಹೊಡಿತಾರೆ. ನಮ್ಮ ಮಾಜಿ CM ಸಿದ್ದರಾಮಯ್ಯ ಸರ್ ಅವರ ಮನೆ ಹತ್ರ. ಯಾರಾದರೂ ಮೈಸೂರು ನಿಯರ್ ಬೈ ಇದ್ದರೆ, ಗೊತ್ತಿದ್ದರೆ ನಿಮಗೆ ಈ ದೇವರು ಕಮೆಂಟ್ ಮುಖಾಂತರ ತಿಳಿಸಿ. ನೀವು ಯಾರಾದರೂ ನೋಡಿದರೆ, ಅಲ್ಲೂ ಕೂಡ ಅಲಂಕಾರ ತುಂಬ ಚೆನ್ನಾಗಿ ಮಾಡಿದರು. ಅಮಾವಾಸ್ಯೆ ಆಗಿರೋದ್ರಿಂದ ಅಲ್ಲಿ ಮಹಾಮಂಗಳಾರತಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ತುಂಬ ಖುಷಿಯಾಯಿತು. ಸೋ ಬ್ಲೆಸ್ ಅಂತ ಅನ್ನಿಸ್ತು. ಕ್ಯೂ ಇತ್ತು ಅಲ್ಲೂ ಕೂಡ. ನನಗಂತೂ ಯಾರ ವಿಷಯಕ್ಕೂ ಹೋಗಲ್ಲ, ಬಟ್ ಈ ಜನದ ಕಣ್ಣು ನನಗೆ ಬೇಗ ತಗಲತ್ತೆ. ಜೊತೆಗೆ ಅದರಲ್ಲೂ ನೆಗೆಟಿವ್ ಎನರ್ಜಿ ತುಂಬ ಬೇಗ ಸ್ಪ್ರೆಡ್ ಆಗುತ್ತೆ. ನಾನು ಸಪ್ರೇಟು, ಸತೀಶ ಸಪ್ರೇಟು, ಒಂದು ತಡೆ ಹೊಡ್ಸ್ಕೊಂಬರೋಣ. ಇವೆಲ್ಲ ಒಂದು ನಂಬಿಕೆ ಗೈಸ್, ಮೂಢನಂಬಿಕೆ ಅಲ್ಲ, ಒಂದು ನಂಬಿಕೆ. ಏನೋ ಒಂದು ಬಿಲೀವ್ ಆಗುತ್ತೆ. ನಂಬ್ತಿರೋ ಬಿಡ್ತಾರೋ. ನನಗೆ ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಕಾಲು ನೋವು ಬರೋದು, ಕಾಲು ಎಳ್ತಾ ಬರೋದು, ಅದು ಲೆಫ್ಟ್ ಸೈಡು, ಈ ಥರದ್ದೆಲ್ಲ ನಾನು ಅನುಭವಿಸಿದ್ದೀನಿ. ಆಮೇಲೆ ನಾನು ಕ್ಯಾಮ್ರಾ, ನನ್ನ ಹತ್ರ ಫುಟೇಜ್ ಕೂಡ ಇದೆ. ನಮ್ಮ ಮನೆಗೆ ನಿಂಬೆಹಣ್ಣು ಹಾಕೋದು, ಯಾವುದೋ ಮನೆ ಹತ್ರ ನಿಂತ್ಕೊಂಡು 3ನೇ ಫ್ಲೋರಿಂದ ನಿಂತ್ಕೊಂಡು ನಿಂಬೆಹಣ್ಣುಗಳು ಎಸೆಯೋದು, ಆಮೇಲೆ ನಮ್ಮ ಗಿಡಗೆಲ್ಲ ಆ್ಯಸಿಡ್ ಹುಯ್ಯೋದು, ಈ ಥರದ್ದೆಲ್ಲ ಫುಟೇಜ್ ನನ್ನ ಹತ್ರ ತುಂಬ ಇದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಅವ್ರು ಮಾಡಿದ್ದವ್ರು ಅನುಭವಿಸ್ತಾರೆ ಅಂದ್ಕೊಂಡು ಸೊ ಮನೆಗೆ ಬಂದೆ. ತುಂಬ ಹೊಟ್ಟೆ ಹಶ್ವಾಗ್ತಾ ಇತ್ತು. ನಾನು ಮುಂಚೆನೇ ಹೇಳ್ದಂಗೆ ಇವತ್ತು ಚಪಾತಿ ಕೂಡ ಮಾಡಿದ್ದೆ. ಸೊ ಸತೀಶ್ ತಿಂಡಿ ತಿಂದು ಹಾಲು ಕುಡಿದು ಕೂತಿದ್ದಾರೆ. ನಾನು ಸ್ವಲ್ಪ ನೂಡಲ್ಸು ತಣ್ಣಗಾಗ್ಬಿಟ್ಟಿತ್ತು. ಸೊ ಇನ್ನು ಬಿಸಿ ಮಾಡೋಕ್ಕೋದ್ರೆ ಲೇಟ್ ಆಗಿಬಿಡುತ್ತೆ. ಇನ್ನೂ ನಾವು ಹೊರಗಡೆ ಹೋಗಬೇಕಿತ್ತು, ಬಿಕಾಸ್ ಇನ್ನೇನೋ ಬರ್ತಡೆ, ಇನ್ನು 4-5 ಡೇಸ್ ಇದೆ. ಶಾಪಿಂಗ್ ಮಾಡಬೇಕು. ಅರ್ಜೆಂಟ್ಗೆ ಯಾರೂ ಬ್ಲೌಸ್ಗಳು ಹೊಲ್ಸ್ಕೊಡಲ್ಲ. ಸತೀಶ್ದು ಫಸ್ಟು, ನೆಕ್ಸ್ಟು ನಂದು. ಜೂನ್ ಮಂತ್ ಬಂತು ಅಂದರೆ ಸಂಭ್ರಮ, ಸಡಗರ, ಸಂತೋಷ ಎಲ್ಲನೂ ಒಟ್ಟೊಟ್ಟಿಗೆ ಸಿಗುತ್ತೆ. ಬೇಗ ಬೇಗ ತಿಂಡಿ ಮುಗಿಸಿ ಸತೀಶ್ಗೂ ಒಂದು ಲೋಟ ಹಾಲು ಕೊಟ್ಟು ಸೊ ನಾನು ಸತೀಶ್ ಮತ್ತೆ ಹೊರಟ್ವಿ. ನಾನು ಭಗವಂತನಲ್ಲಿ ಕೇಳ್ಕೊಳ್ಳೋದು ಒಂದೇ, ನಾನು ಯಾರ ವಿಷಯಕ್ಕೂ ಹೋಗಲ್ಲ ಗೈಸ್. ನಾನಾಯಿತು, ನನ್ನ ಮಕ್ಕಳಾಯಿತು, ನನ್ನ ಪಾಡಾಯಿತು, ನನ್ನ ಕೆಲಸ ಆಯಿತು, ನನ್ನ ಗೋಡೌನ್ ಆಯಿತು, ನನ್ನ ವಿಷಯಕ್ಕೆ ಯಾರೂ ಬರೋದು ಬೇಡ. ನಾನು ಇಷ್ಟೇ ಕೇಳ್ಕೊಳ್ಳೋದು. ನನ್ನ ಭಗವಂತನ ಹತ್ರ ಇನ್ನೇನು ಕೇಳ್ಕೊಳ್ಳಲ್ಲ. ನಂಗೆ ಹಣ ಕೊಡು, ಆಸ್ತಿ ಕೊಡು, ಅಷ್ಟೈಶ್ವರ್ಯ ಕೊಡು, ಯಾವುದು ಕೇಳ್ಕೊಳ್ಳಲ್ಲ ಗೈಸ್. ನನಗೆ ಬೇಕಾಗಿರೋದು ಲೈಫಲ್ಲಿ ನೆಮ್ಮದಿ, ಜೊತೆಗೆ ನನ್ನ ಪಾಡಿಗೆ ನನ್ನ ಬಿಡಬೇಕು. ನಾನು ಯಾರ ವಿಷಯಕ್ಕೂ ಹೋಗಲ್ಲ ಅಂದಮೇಲೆ ಬೇರೆಯವ್ರು ಯಾರೂ ನನ್ನ ವಿಷಯಕ್ಕೆ ಬರೋ ಅವಶ್ಯಕತೆ ಇಲ್ಲ ಅಲ್ವಾ. ಸೊ ಯಾಕೆ ಬರ್ತಾರೆ ಅಂತಲೇ ನನಗೆ ಒಂದು ಬಿಗ್ ಕ್ವೆಶನ್ ಮಾರ್ಕ್ ಅಂತ ಹೇಳ್ಬೋದು. ಸೊ ಅರಮನೆ ಎಕ್ಸಿಬಿಷನ್ ಗ್ರೌಂಡಲ್ಲಿ ಹೋಗ್ತಾಯಿದ್ದೀವಿ. ಐ ಥಿಂಕ್ ನಿಮಗೆಲ್ಲರಿಗೂ ಗೊತ್ತಿರುತ್ತೆ ನಾನು ಎಲ್ಲಿ ಹೋಗ್ತಾ ಇದ್ದೀನಿ ಅಂತ. ನಾವು ಕರ್ನಾಟಕ ಸಿಲ್ಕ್ ಆ್ಯಂಡ್ ಸ್ಯಾರಿ ಸೆಂಟರ್ಗೆ ಹೋಗ್ತಾಯಿದ್ದೀನಿ. ಸುಮಾರು ದಿವಸ ಆಯಿತು, ಮೀನ್ಸ್ 1 ವರ್ಷ ಆಗೋಯ್ತು. ಆಗಸ್ಟ್ ಬಂದರೆ ನಾನು ಈ ಶೋರೂಮ್ಗೆ ಬಂದು ನಿಯರ್ ಬೈ ಅಲ್ಲೇ ಮನಾರ್ಸಲ್ಲಿ ತೊಗೊಂಬಿಡ್ತಾಯಿದ್ದೆ. ಬಟ್ ಈ ಸಲ ನಾನು ಇಲ್ಲೇ ತೊಗೋಬೇಕು ಅಂತ ಅಂದ್ಕೊಂಬಂದೆ. ನಾವು ಹೆಣ್ಮಕ್ಳು ಗೊತ್ತಲ್ಲ, ಆಸೆಗೆ ಮಿತಿ ಇಲ್ಲ ಅಂತಾರಲ್ಲ, ಹಾಗೆ ಇನ್ನೂ ವೇರ್ ಮಾಡದೇ ಇರೋಂಥ ಹೊಸ ಸ್ಯಾರಿಗಳು 7-8 ಇದ್ದಾವೆ. ಬಟ್ ಆದರೂ ಕೂಡ ಹೆಣ್ಮಕ್ಳು ಆಸೆ ತಪ್ಪಿದ್ದಲ್ಲ, ಆಸೆ ಪಡೋದು ತಪ್ಪಿದ್ದಲ್ಲ. ಈಗ ನಾನು ಇಟ್ಕೆಗೂಡು ಹತ್ರ ಇರೋವಂಥ ಕರ್ನಾಟಕ ಸಿಲ್ಕ್ ಸ್ಯಾರೀಸ್ ಬ್ರ್ಯಾಂಚ್ಗೆ ಬಂದಿದ್ದೀನಿ. ಮೈಸೂರು ಸಿಲ್ಕ್ ಸ್ಯಾರಿ ನೋಡೋಣ ಅಂತ. ಪ್ಯೂರ್ ಅಲ್ಲ, ಕ್ರೇಪೆ, ಬಟ್ ಅದಕ್ಕೂ ಕೂಡ ರೇಟ್ ಏನು ಕಮ್ಮಿ ಇಲ್ಲ. ಆ ಫ್ಲೋರ್ಗೆ ಹೋದರೆ ಈ ಫ್ಲೋರ್ ಅಂತಾರೆ, ಈ ಫ್ಲೋರ್ಗೆ ಹೋದರೆ ಆ ಫ್ಲೋರ್ ಅಂತಾರೆ. ಹೊಸ್ದಾಗಿ ಮೈಸೂರು ಸಿಲ್ಕ್ ಸ್ಯಾರಿ ಕೌಂಟರೇ ಬೇರೆ ಇದೆ. ಇದೆಲ್ಲ ಏನು ರೇಂಜು? 90. ಹೌದಾ? ಡಬಲ್ ಶೇಡಲ್ಲಿ ಬಾರ್ಡರ್ ಬೇರೆ ಕಲರ್ ಆ ಥರದ್ದಿಲ್ವಾ? ಹಾಂ, ಇಲ್ವಾ? ಅದು ತೋರಿಸಿ ಕಲಂಕಾರಿ. ಮಾಡ್ತಿರತ್ತಾನೆ. ಇದೆಲ್ಲ ಏನು ರೇಂಜಪ್ಪ? ಇದು 10,000 ಬರುತ್ತೆ. ಇದು 10,650. ಚೆನ್ನಾಗಿ. ಹಾಂ, ಅದು ಪಕ್ಕಕ್ಕೆ ಬರಲಾ ಇದು ಓಪನ್ ಮಾಡ್ತೀರಾ ಮೇಡಮ್?
ಎರಡು ಬೇರೆ ಬೇರೆ ಕಲರ್ ಅಲ್ವಾ? ಕಲರ್ ಎರಷ್ಟಿದೆ. ಡಾರ್ಕ್ ಬರುತ್ತೆ ಕಲರ್. ಹಾಂ ಥರನಾ? ಆಂಟಿ ಈ ವಾಟರ್ ಕವರ್ ತೆಗೆದ್ರಲ್ಲ ಅವು ಕೊಡಿ ಅಂತೀರು. ನಾನು ತೆಗೆದಿಲ್ಲ. ನೋಡಪ್ಪ ಲೈಟ್ ಅಂತ 5 ರೂಪಾಯಿ ತಗೊಂಡ್ಬಂದ ಖಾಲಿ ಇದೆ. ಫೋನ್ ಮಾಡ್ತಿರುತ್ತಾ ಅಂತ ತಗಸ್ತೀನಿ. ಫೋನ್ ಮಾಡಿ ಇದೆರಡು ಒಂದೇ ಕಲರಾ? ಕಲರ್ ಚೇಂಜ್ ಬರ್ತದೆ. ಇದು ಚೇಂಜಾ? ಯಾವುದು? ಇದೊಂಚೂರು ಓಪನ್ ಮಾಡ್ತೀರಾ ಫುಲ್ಲು? ಇದು ಮತ್ತು ಇದೆರಡು ಓಪನ್ ಮಾಡಿ. ಹಾಂ ಅದು ಒಂದೇನಾ? ಇದೊಂಚೂರು ಓಪನ್ ಮಾಡಿ ಮೇಡಮ್. ಇಲ್ವಾ? ಅದು ಆನಂದ ಎರಡು ಒಂದೇ ಥರ ಕಾಣಿಸುತ್ತೆ ಸರ್. ಬಾರ್ಡರ್ ಬರೋದು. ಹಾಂ ಇದು ಫುಲ್ ಓಪನ್ ಮಾಡಿ. ಹಾಂ ಚೆಕ್ ಮಾಡಿ. ಕೆಳಗೆ ಹೋಗ್ಬೇಕಾ? ಎಷ್ಟು ಸೀರೆ ಇದ್ರೂ ಆಸೆ ತಪ್ಪಿದ್ದಲ್ಲ. ಅನ್ಕೊಂಬಂದಿದ್ದೊಂದು ಆಗಿದೊಂದು 25,000ಗಳು ಬರ್ತಡೇ ಶಾಪಿಂಗ್. ಮಕ್ಕಳೇ ಆಯ್ತು. ಒಳಗಡೆ ಬೇರೆ ಏನಾದ್ರು ನೋಡ್ತೀರಿ ಇಷ್ಟೇ. ನಮ್ಮ ಸುಸ್ಮಕ್ಕ ಮೇಲಿದ್ದಾಗ ನೋಡ್ತಕ್ಕ ಏನಂತಾರ ದೀನರಿ ಮಾತಾಡ್ತೀರಾ ಅನ್ನೋದು. 12 ಗಂಟೆ ಆಗಿಲ್ಲ ಅಂತ ಇಷ್ಟೆಲ್ಲ ತೊಗೊಂಡಿದ್ದೀವಲ್ಲ. ಹೌದಾ? ಸೊ ಇಷ್ಟೆಲ್ಲ ಶಾಪಿಂಗ್ ಮಾಡಿದ್ರು ಒಂದು ಎಕ್ಸ್ಟ್ರಾ ಬ್ಯಾಗ್ ಕೊಡಲಿಲ್ಲ. ಅದು ಒಂಚೂರು ಬೇಜಾರಾಯಿತು. ಅವ್ರ ಬ್ಯಾಗ್ ಅವರೇ ಇಟ್ಕೊಳ್ಳಿ ಅಂದ್ಕೊಂಡು ಅಂದ್ಕೊಂಡು ಈಚೆ ಬಂದೆ. ನನ್ನ ಮನೆಯಿಂದಲೇ ಹೇಳಿದೆ ಸ್ವಲ್ಪ ಚಾರ್ಜ್ ಕಮ್ಮಿ ಇದೆ ಅಂತ ಸತೀಶ್ಗೆ. ಏನಿಲ್ಲ ಹೋಗ್ಬೋದು ಬಾ ಅಂದರು. ಈಗ ಮುಕ್ಕಿರ್ಕೊಂಡು ತಳ್ತವ್ರೆ. ಅವ್ರ ಕಷ್ಟ ನನ್ನ ಕೈಲಿ ನೋಡೋಕ್ಕಾಯ್ತಾ ಇಲ್ಲ. ನಗು ಬತ್ತೈತೆ. ಅವರು ತಳ್ಳೋದಲ್ದಾರ ನನ್ನ ನಡೆಸ್ಕೊಂಡು ಕರ್ಕೊಂಡೋಯ್ತಾವ್ರೆ ಈ ಬಿಸಿಲಲ್ಲಿ. ಎಲ್ಲಿ ರೇಗ್ತಿರ್ತೀವೋ, ಕೋಪ ಮಾಡ್ಕೊತಿರ್ತೀವೋ, ಬೇಜಾರು ಮಾಡ್ಕೊತಿರ್ತೀವೋ ಅಲ್ಲಿ ಪ್ರೀತಿ ಜಾಸ್ತಿ ಇರುತ್ತಂತೆ. ನಂಬ್ತಿರೋ ಬಿಡ್ತಿರೋ ಅವ್ರು ನನ್ನನ್ನು ರೇಗಿಸ್ಲಿಲ್ಲ ಅಂದರೆ ಅವ್ರಿಗೂ ನಿದ್ರೆ ಬರೋಲ್ಲ. ನಾನು ಅವ್ರಿಗೆ ರೇಗಲಿಲ್ಲ ಅಂದರೆ ಫಸ್ಟ್ ಆಫ್ ಆಲ್ ನನಗೂ ನಿದ್ರೆ ಬರೋಲ್ಲ. ನಾವಿಬ್ಬರು ಹಿಂಗೆ ಯಾವಾಗಲೂ ಕಚ್ಚಾ ಆಡ್ತಿರ್ತೀವಿ. ಸೊ ಎಂತಕ್ಕಾಗಿ ಹೇಳ್ತಾರೆ ಅಂತ ಕೇಳಬೇಕು. ಹೇಳಿದ್ದೇನೆ ಅದ್ರಲ್ಲಿ ಚಾರ್ಜ್ ಇಲ್ಲ ಅಂತ. ತಳ್ಳು, ಬುದ್ಧಿ ಬರಲಿ ತಳ್ಳು. ನಂಗೆ ಸಖತ್ ನಗು ಬಂದ್ಬಿಡ್ತು. ಬಟ್ ಸತೀಶ್ದು ಲಕ್ಕು ತುಂಬ ಚೆನ್ನಾಗಿದೆ. ಅವ್ರ ಫ್ರೆಂಡ್ಸ್ ಸಿಕ್ಬಿಟ್ರು ಅಚಾನಕ್ಕಾಗಿ. ಅಣ್ಣ ನ್ಯೂಟ್ರಲ್ ಮಾಡ್ಕೊಂಡು ನಡೀರಿ, ನಾನು ಸಪೋರ್ಟ್ ಕೊಡ್ತೀನಿ ಅಂದ್ಕೊಂಡು ನೋಡಿ ಆರಾಮ್ಸೆ ಕರ್ಕೊಂಡು ಹೊಟ್ಟೋಯ್ತವ್ರೆ. ಬಟ್ 3 ಕಿಲೋಮೀಟರ್, ಒಂದಲ್ಲ ಎರಡಲ್ಲ 3 ಕಿಲೋಮೀಟರ್ ಅಂಬ ಅಂತ ಮನೆಗೆ ನಡ್ಕೊಂಡು ಹೋದೋಳು ನಾನು. ನಾವ್ಯಾರಿಗೆ ಹೇಳೋಣ? ಸೊ ಮನೆಗೆ ಬಂದೆ. ಸ್ವಲ್ಪ ಫ್ಯಾನ್ಸಿ ಸ್ಯಾರೀಸ್ ಇತ್ತು. ಇದನ್ನೆಲ್ಲ ಹೊಲಿಯಕ್ಕೆ ಕೊಡೋಣ ಅಂತ ಬ್ಯಾಗಿಗೆಲ್ಲ ಪ್ಯಾಕ್ ಮಾಡಿಕೊಂಡು ತೊಗೊಂಡೋಗ್ತಾಯಿದ್ದೀನಿ. ನಾನು ಫ್ಯಾನ್ಸಿ ಸ್ಯಾರೀಸ್ನ ಬೇರೆ ಕಡೆ ಕೊಡ್ತೀನಿ. ಮೈಸೂರು ಸಿಲ್ಕ್ ಸ್ಯಾರೀಸ್ನ ವರ್ಕ್ ಮಾಡಿ ಕುಚ್ಚು ಹಾಕೋಕ್ಕೆ ಬೇರೆ ಕಡೆ ಕೊಡ್ತೀನಿ. ಕಾಯ್ತಾ ಇದ್ದೆ ಟೈಲರ್ನ. ಹಾಂ, ನೀವು? ನಾನು ಏನು ಬಿಸಿ ಯಾವಾಗಲೂ. ಅದೇ ಕೆಲಸ ಇದ್ದಾಗ ಮಾಡ್ಕೊಂಬಿಡ್ಬೇಕು. ಹೌದು. ಇದು 5 ಇದೆ ಮಾಮೂಲಿ ಬ್ಲೌಸು. ಇದು ಐತೆ. ಎಲ್ಲದಕ್ಕೂ ಒಂದೊಂದು ಸಪ್ರೇಟ್ ಡಿಸೈನ್ ಇಟ್ಕೊಡಿ. ಇದು ಈ ಥರನೇ ಒಂದು ಬಫು ಇದಕ್ಕೆ
ಇದಕ್ಕೆ ಮತ್ತೆ ಇದರಲ್ಲಿ ಯಾವ್ದು ಬಟ್ಟೆ ಎಕ್ಸ್ಟ್ರಾ ಇದೆ ಅದಕ್ಕೆ ಇಟ್ಕೊಡ್ತೀನಿ ಸರಿನಾ. ಇದು ಆದ್ರೆ ಇದು ಪರ್ಪಲ್ ಮತ್ತೆ ಈ ಪಿಂಕ್ ಎರಡರಲ್ಲಿ ಯಾವ್ದಕ್ಕಾದ್ರೂ ಪಫ್ ಹಿಡಿಯುತ್ತೆ. ನಾನು ನೋಡ್ತೀನಿ ಯಾವ್ದ್ರಲ್ಲಿ ಬಟ್ಟೆ ಇದೆ ಅದಕ್ಕೆ ಇಟ್ಕೊಡ್ತೀನಿ, ಯಾಕಂದ್ರೆ ಆಲ್ಮೋಸ್ಟ್ ಇದರಲ್ಲ ಜಾಸ್ತಿ ಇರಲ್ಲ. ನೋಡ್ತೀನಿ ಯಾವ್ದು ಇದೆ ಅದಕ್ಕೆ ಇಟ್ಕೊಡ್ತೀನಿ. ಆಮೇಲೆ ಲೈನಿಂಗು ಜಿಗ್ಜಾಗು ಫಾಲು ಮಾಮೂಲಿ 5 ಇದೆ. ನಂಗೆ ಶನಿವಾರ ಇಲ್ಲ ಭಾನುವಾರ ಬೇಕು, ಮಿಸ್ ಮಾಡಬೇಡಿ. ಭಾನುವಾರ ಕೊಡ್ತೀನಿ. ಭಾನುವಾರ ಕೊಡ್ತೀರಾ? ಶನಿವಾರ ಆಗಲ್ಲ, ಭಾನುವಾರ ಕೊಡ್ತೀನಿ. ಸ್ವಲ್ಪ ಈ ವೀಕ್ ಸ್ವಲ್ಪ ಬಿಜಿ ಇದೆ. ಸರಿ, ಒಂದಾದ್ರೂ ಕೊಡ್ತೀರಾ ಗುರುವಾರ ಅಷ್ಟರೊಳಗೆ? ಗುರುವಾರ ಸ್ವಲ್ಪ ಟ್ರೈ ಮಾಡಬೇಕು. ಗುರುವಾರ ಮೋಸ್ಟ್ಲಿ ಆಗಲ್ಲ, ಆದ್ರೆ ಬೇಕಾದ್ರೆ ನಾನು ತಲುಪಿಸ್ತೀನಿ. ಬುಧವಾರ ಸಂಜೆ. ಬುಧವಾರ ಅಂತ ಆಗೋದೇ ಇಲ್ಲ ಬಿಡಿ, ಸಂಜೆ ಅಷ್ಟರಲ್ಲಿ ಆಗಲ್ವಾ? ಬುಧವಾರ ಚಾನ್ಸ್ ಇಲ್ಲ. ಒಂದಾದ್ರೂ ಬರ್ತಡೇ ಇದೆ, ಒಂದಾದ್ರೂ ಒಂದು ಯಾವ್ದು ಸಿಂಪಲ್ ಆಗಿರೋದು ಇದು ಕಾಟನ್, ಸರಿ ಆಯ್ತು. ಯಾವ್ದಾದ್ರು ಒಂದು ಕೊಡಿ, ಯಾವ್ದಾಗತ್ತೆ ಅದು. 5 ಇದೆ. ಬಿಲ್ ಕಳಿಸಿ, ನಾ ಪೇ ಮಾಡ್ತೀನಿ. ಬರಲಾ? ತಿಂಡಿ ನಾವು ಹೆಂಗೆ ಮನುಷ್ಯರು ಅಂದರೆ ಹೊಸ ನೀರು ಬಂದ ತಕ್ಷಣ ಹಳೆ ನೀರನ್ನ ಕೊಚ್ಕೊಂಡೋಯ್ತು ಅಂತಾರಲ್ಲ, ಹಾಗೆ ನೀನು ಈ ಹಳೆ ಗಾಡಿನ ಹೊಸ ಗಾಡಿ ಬಂದ ತಕ್ಷಣ ಮೂಲೆಗೆ ಹಾಕ್ಬಿಟ್ಟಿದ್ದೆ. ಬಟ್ ಈಗ ಹಳೆ ಗಂಡನ ಪಾದನೇ ಗತಿ ಅಂತ ಇದೇ ಗಾಡಿ ನನ್ನ ಕೈ ಹಿಡಿದು ಕಾಪಾಡಿದ್ದು. ಬಟ್ ಆದರೆ ಸ್ವಲ್ಪ ಏರ್ ಕಮ್ಮಿ ಆಗಿತ್ತು. ಇಲ್ಲೇ ಹೋಗ್ಬಿಟ್ಟು ಸೈಕಲ್ ಶಾಪಲ್ಲಿ ಸ್ವಲ್ಪ ಪಂಚರ್ ಆಗಿದೆಯಾ ಚೆಕ್ ಮಾಡಿಸ್ದೆ. ಪಂಚರೇನು ಆಗಿಲ್ಲ, ಏರ್ ಕಮ್ಮಿ ಆಗಿದೆ ಅಂತ ಹೇಳಿ ಏರ್ ಬ್ಲೋ ಮಾಡಿಕೊಟ್ರು. ಅವ್ರಿಗೆಲ್ಲ ಪೇ ಮಾಡಿ ನಾವು ಹಾಗೇ ಹೊಸದು ಬಂದ ತಕ್ಷಣ ಹಳೇದನ್ನ ಮೂಲೆ ಗುಂಪು ಮಾಡಬಾರ್ದು. ಒಂದ್ಸಲಿ ಮುಂದೆನೂ ಅಲ್ಲಿಂದ ಇವಾಗ ಮನೆಗೆ ಬಂದು ಮತ್ತೆ ಮನೆಯಿಂದ ಸೀರೆಗಳನ್ನ ತೊಗೊಂಡು, ಮೈಸೂರು ಸಿಲ್ಕ್ ಸೀರೆ ತೊಗೊಂಡಲ್ಲ ಅದನ್ನು ತೊಗೊಂಡು ಇವಾಗ ಮತ್ತೆ ಹೊರಟಿದ್ದೀನಿ. ಇದನ್ನು ಬೇರೆ ಕಡೆ ಕೊಡ್ತೀನಿ. ನನಗೆ ಶನಿವಾರ ಬೇಕು, ಇಲ್ಲ ಶುಕ್ರವಾರ ಸಂಜೆ. ಶನಿವಾರ ಅಂದರೆ ಬೆಳಗ್ಗೆ ಬೇಕಾಗುತ್ತೆ ಬೇಗ. ಡಿಸೈನ್ಸಾ ನೀವು ಮಾಡಿರೋದು ಯಾವುದು ಇಲ್ವಾ? ರೆಡಿ ಬ್ಲೌಸ್ಗಳು ಎಲ್ಲ ಮಿಷಿನ್ ಇರೋದು ಕುಚ್ಚು ಹಾಕಿಸ್ಬಿಡಿ. ಕ್ರೋಶಾ ವರ್ಕ್ ಸಿಂಪಲ್ ಆಗಿರೋದು ಹಾಕಿಗೋ. ಓಸಲಿ ಹಾಕ್ಸಿರಲ್ಲ ಅಂದರೆ ಬೇರೆ ಡಿಸೈನ್ಸ್ ಹಾಕ್ಸಿದೆ ಹಾಕಿಸ್ಬೇಡಿ. ನಾನು ಕಳಿಸಿ, ನಿಮಗೆ ಗೊತ್ತಿರುತ್ತೆ, ಡೈಲಿ ಮಾಡ್ತಿರ್ತೀರ. ನಮಗೆ ನೋಡ್ತಾ ಕನ್ಫ್ಯೂಸ್ ಜಾಸ್ತಿ. ಅಲ್ಲೆಲ್ಲ ಕೊಟ್ಟು ಮನೆಗೆ ಬಂದು ಊಟ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಸಂಜೆ ಕೈಕಾಲು ಮುಖ ತೊಳ್ಕೊಂಡು ದೀಪ ಎಲ್ಲ ಅಂಟಿಸಿ ಮತ್ತೆ ರೆಡಿ ಆಗಿದೆ. ಬೆಳಗ್ಗೆ ಹೋಗಿದ್ವಿ ಸಿಟಿಗೆ ಅಂತ, ಏನೇನಾಯಿತು ನೀವು ನೋಡಿದ್ರಿ. ಗಾಡಿ ಚಾರ್ಜ್ ಖಾಲಿಯಾಗಿ ಅರ್ಧ ದಾರಿಗೆ ವಾಪಸ್ ಬಂದ್ವಿ. ಈಗ ಮತ್ತೆ ಹೋಗ್ತಾ ಇದ್ದೀವಿ ಸಿಟಿಗೆ. ಸತೀಶ್ದು ಬರ್ಡೇ ಶಾಪಿಂಗ್ ಇನ್ನೂ ಆಗಿಲ್ಲ. ಅವರಂತೂ ನನಗೇನು ಇನ್ನೂ ಬೇಡ 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 ಅಂತ ಹೇಳ್ತಾ ಇದ್ದಾರೆ. ಸಂಜೆ ದೀಪ ಎಲ್ಲ ಅಂಟಿಸಿ ಮತ್ತೆ ಪೂಜೆ ಕೂಡ ಮಾಡಿದ್ದೀನಿ. ಅಲ್ಲಿಂದ ಬಂದು ಮಧ್ಯಾಹ್ನ ಊಟ ಬಿಸಿ ಬಿಸಿ ಮುದ್ದೆ ಬೇಳೆ ಸಾರು ಎಲ್ಲ ಮಾಡ್ಕೊಂಡು ತಿಂದಾಯಿತು. ಈಗ ಬನ್ನಿ ಹೋಗುವ. ದೀಪ ಎಲ್ಲ ಅಂಟಿಸಿಟ್ಟು ಪೂಜೆ ಆಯಿತು. ಆಲ್ರೆಡಿ ಅರ್ಧ ಗಂಟೆ ಆಯಿತು ಪೂಜೆಯಾಗಿ. ದೀಪ ಎಲ್ಲ ಎತ್ತಿಟ್ಟು ಹೋಗುವ. ಹೋಗಿ ಬನ್ನಿ ಅನ್ಬೇಕು. ಯಾರು ಹೇಳ್ಕೊಟ್ಟಿದ್ದು ನಿಂಗೆ ಹಂಗೆಲ್ಲ ಮಾತಾಡೋಕ್ಕೆ? ಬರಲ್ವಾ ಆಂಟಿ? ಬಾ ಮತ್ತೆ. ಇದು ಪಾಪು ಆಂಟಿ, ನಾನು ಬರ್ತೀನಿ ನಿಮ್ಮ ಜೊತೆ ಅಂತ ಗಾಡಿ ಎತ್ಕೊಂಬಿಟ್ಟ. ಅವನ್ನ ಬಿಟ್ಟು ಬರೋಕ್ಕೆ ನಮಗೆ ಮನಸ್ಸಿರಲಿಲ್ಲ. ಯಾಕಂದರೆ ಅಳ್ತಾನೆ, ಇನ್ನೂ ಸಣ್ಣ ಮಗು ಅಲ್ವಾ ಅಂತ ಅವನು ಕರ್ಕೊಂಡು. ಬರ್ತಡೆಗೆ ಏನು ಕೊಡಿಸ್ತೀಯಾ? ಏನು ಗಿಫ್ಟು? ಏನು ಗಿಫ್ಟ್ ಕೊಡ್ತೀಯ ಹೇಳು? ಮಾಮ ಚಾಕಿ ತಿನ್ನಲ್ವಲ್ಲ, ನೀನೇನು ಕೊಡಿಸ್ತೀಯ ಮಾಮಂಗೆ? ತಿನ್ನಲ್ಲ ಅವರು ಚಾಕಿ. ನೀನೇನು ಕೊಡಿಸ್ತೀಯ ಮಾಮನ್ ಗಿಫ್ಟು? ಕಣ್ಮುಚ್ಕೊಳ್ಳೋದ? ಯಾಕೆ? ಮಳೆ ಬತ್ತಾಯ್ತಾ? ಹನಿ ಬತ್ತಾಯ್ತಾ? ಹೌದಾ? ಹಾಂ, ನೆಂದೋಗಲ್ಲ ಕಣ್ಣಡಿಯಪ್ಪ, ನೆಂದೋಗಲ್ಲ. ಯಾರಿವೆಲ್ಲ ಹೇಳ್ಕೊಟ್ರೆ ಬಿಟ್ಟು ಬರೋಣ ಬಾ. ವಿಕ್ಕಿ ಅಣ್ಣನ ಬ್ಯಾಡ್ಮಿಂಟನ್ ಕೋಚ್ಗೆ ಸೇರಿಸ್ಬಿಟ್ಟು ಬರೋಣ.
ನಿಜ. ಇಲ್ಲಿ YMS ಅಂತ ಬ್ಯಾಡ್ಮಿಂಟನ್ ಕೋಚ್ ಸೆಂಟರ್ ಇದೆ, ಅಲ್ಲಿಗೆ ವಿಕ್ಕಿನ ಜಾಯಿನ್ ಮಾಡೋಣ ಆನ್ ದ ವೇ ಹಂಗೆ ವಿಚಾರಿಸ್ಕೊಂಡು ಹೋಗೋಣ, ಅಡ್ಮಿಷನ್ ತೊಗೊಳ್ಳೋಣ ಅಂತ ಬಂದ್ವಿ. ಇದು ಪಾಪುಗಂತೂ ಕ್ಯೂರಿಯಾಸಿಟಿ, ಒಳಗಡೆ ಹೋಗೋಕ್ಕೆ ಇದು ಮಾಡ್ತಾ ಇದ್ದಾನೆ. ಬೇಡ ಮನೆ ಆಮೇಲೆ ಇಲ್ಲ, ಮನೆಗೆ ಹೋಗ್ತೀವಲ್ಲ ಆವಾಗ. ಇದು ಅಡ್ಮಿಷನ್ ಮಾಡಬೇಕಿತ್ತು. 15 ಇಯರ್ಸ್. ಇಲ್ಲ ಇಲ್ಲ ಸರ್, ಮನೆ ಹತ್ರನೇ ಆಡ್ತಾ ಇದ್ದ. ಅಂದರೆ ಮೊದಲು ಯಾವ್ದಾದ್ರು ಸ್ಪೋರ್ಟ್ಸ್ ಅಂತ ಆಡಿದಾರ? ಹಾಂ ಗೊತ್ತು ಅವನಿಗೆ, ಅಂದರೆ ಬ್ಯಾಡ್ಮಿಂಟನ್ ಎಲ್ಲ ಮಾಡ್ತಾನೆ. ಇದಕ್ಕೆ ಬ್ಯಾಡ್ಮಿಂಟನ್ ಅಂತ ಇವಾಗೆಲ್ಲ ಸ್ಕೂಲ್ಗಳೆಲ್ಲ ಸ್ಟಾರ್ಟ್ ಆಗಿರೋದ್ರಿಂದ ಎಲ್ಲೂ ಖಾಲಿ ಇಲ್ಲ, ಸೀಟ್ ಎಲ್ಲ ರಿಸರ್ವ್ ಆಗಿದೆ. ಜೊತೆಗೆ ಇನ್ನು 2 months ವೆಕೆಟ್ ಖಾಲಿ ಇಲ್ಲ ಅಂತ ಹೇಳಿದ್ರು. ಇನ್ನು 2 months ಮೇಲೆ ಫೋನ್ ನಂಬರ್ ಕೊಟ್ಟೋಗಿ ಯಾರಾದರೂ ಬಿಟ್ಟೋದ್ರೆ ಫೋನ್ ಮಾಡ್ತೀವಿ ಅಂತ. ಇದು ಪರ್ ಮಂತ್ 3500 ಅಂತ ಹೇಳಿದ್ರು. ಇನ್ನು 2 ತಿಂಗಳು ಕಾಯಬೇಕಾ ಅಂತ ಅಂದ್ಕೊಂಡು ನೋಡೋಣ ಅಂತ ಅಂದ್ಕೊಂಡು, ಆಯಿತು ಸರ್ ಫೋನ್ ಮಾಡಿ ಅಂತ ಹೇಳಿಬಿಟ್ಟು, ಇನ್ನೊಂದಿದೆ ನಮ್ಮ ಮನೆ ಹತ್ರ, ಅಲ್ಲೇ ಒಂದ್ಸಲಿ ಚೆಕ್ ಮಾಡೋಣ ಅಂತ ಅಂದ್ಕೊಂಡು ಇವಾಗ ಮತ್ತೆ ಹೊರಟ್ವಿ. ಬಾ ಇಲ್ಲಿ ಇಲ್ಲಿ ಮಾಮನಿಗೆ ಬಟ್ಟೆ ತಗೊಳ್ಳೋಣ ಬಾ. ಇಲ್ಲಿ ಚಾರ್ಲಿ, ಇಲ್ಲಿ 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 ಬಪ್ಪ, ಕೈ ಕೊಡು. ಹ್ಯಾಪಿ ಬರ್ತಡೇ ಮಾಮಂದು. ನಿಂದು ಕೊಡಿಸ್ತೀನಿ. ಏನು ಬೇಕು? ಕೇಕ್ ಬೇಕಾ? ನಾನು ಚೆಕ್ ಸ್ವಲ್ಪ ಚಿನ್ನಮ್ಮ, ನೋ ಈ ಕಡೆ ಬಾ. ಬೇಡ ಬೇಡ, ಈ ಕಡೆ ಬಪ್ಪ. ನೋಡೋಣ ಬಾ. ಈ ಥರ ಸ್ಟ್ರೈಪ್ಸಲ್ಲಿ ಕೊಡಿ, ಹೊಸ ಥರ. ಹಾಂ, ಅದು ಹಾಕಿದ್ದೇ ಬೇಡ ಅಂತ, ಇದೆಲ್ಲ ಹಾಕಿರ್ತಾರಲ್ಲ. ಈ ಥರದೈತೆ ಬಿಡು, ಆಯ್ತು ಓಪನ್ ಮಾಡಿಲ್ಲ. ಈ ಥರ ಸ್ಟ್ರೈಪ್ ತಗೊಳ್ಳಿ, ಈ ಥರ ಸ್ಟ್ರೈಪ್ಸ್ ಹಾಕ್ತಾರ ತಗೊಳ್ಳಿ. ಈ ಥರದ್ದು ಐತೆ, ಅಲ್ಲೇ ಓಪನ್ ಮಾಡಿಲ್ಲ ತಗೋಬೇಕಾದ್ರೆ ಆ ಥರ ತಗೊಳ್ಳಿ, ಹಾಕದೇ ಇರೋಂಥ ತಗೊಳ್ಳಿ ಅಂತ. ಹೊಸ ಥರ ಬಂದ ಬೇಡ ಮಗನೇ, ಅವ್ರು ಬೈತಾರೆ. ಒದ್ರಬಾರ್ದು, ಅವ್ರು ಬೈತಾರೆ ಅಂಕಲು, ಬೈತಾರೆ ಚಿನ್ನಪ್ಪ. ಈ ಥರ ತಗೋ. 42 ಅಲ್ವಾ ಸರ್? ಇದೆ ಚೆನ್ನಾಗಿರುತ್ತೆ ತಗೋ, ಬೇರೆ ಥರ ಒಂದೇ ಥರ ತಗೋಬೇಡ. ಆಯ್ತು ರೀ, ಡಿಫ್ರೆಂಟ್ ಆಗಿರೋ ಥರ ತಗೋ, ಒಂದೇ ಥರ ತಗೋತಾರ. ಅದು ತಗೋ, ವೈಟ್ ಸ್ಟ್ರೈಪ್ಸ್. ಇನ್ನೊಂದು ತಗೋ. ವೈಟಲ್ಲಿ ಬೇಡಿ ಸರ್, ಇದಾವೆ ಸುಮಾರು. ವೈಟ್ ಅದು ವೈಟ್ ಅಲ್ಲ, ಕ್ರೀಮು ಬಟ್ಟೆ ಚೆನ್ನಾಗಿ. ಎಲ್ಲರೂ ಹೋಗೋ ಬರೋ ಕಡೆ ಇಟ್ಕೋಬೇಕು, ಅಡುಗೆ ಕೆಲಸಕ್ಕೆಲ್ಲ ಹಾಕೋಬೇಕು. ಇದು ತಗೋ, ಇದು ನೋ 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 ಬಿಡ ಬಾ. ನಿಂಗೂ ಬೇಕಾ? ತೆಕ್ಕೊಡ್ತೀನಿ. ಆಯ್ತು ನೋಡು, ಇದು ತಗೋರಿ ಚೆನ್ನಾಗಿ. ಇದು ತಗೋ, ಇಲ್ಲ ಇದೊಂದು ತಗೋ, ಇಲ್ಲ ಇದೊಂದು ತಗೋ. ಇಲ್ಲ ಇದು ಈ ಕಲರು. ಸರ್ ಈ ಕಲರ್ ಸೈಜ್ ಇಲ್ವಾ? ಅದು ಲೈಟ್ ಆಯಿತು. ಚೆನ್ನಾಗೈತೆ ತಗೋದು. ತಗೋ, ಕಲರ್ ಇಲ್ವಲ್ಲ, ಮೆಟೀರಿಯಲ್ ಚೆನ್ನಾಗೈತೆ ತಾನೇ. ಈ ಕಡೆ ಬಾ ಚಿನ್ನು, ತಗೋರಿ, ಬಟ್ಟೆ ಚೆನ್ನಾಗೈತೆ. ಇಲ್ಲ, ಅದೇ ಬೇರೆ ಡಿಸೈನು, ಅದೇ ಬೇರೆ ಡಿಸೈನು. ಇವಾಗ ಓಕೆ ಜಾಣ. ನಿಂಗೂ ಬೇಕಾ ಬಟ್ಟೆ?
ಹ್ಞೂ ಆಯ್ತು, ಗುಡ್ ಬಾಯ್. ಬಟ್ಟೆ ಮಾಮಂಗೆ ಬಟ್ಟೆ. ಈ ಥರ ಕಲರ್ ಹಾಂ, ನೋ ನೋ ನೋ. ಎರಡು ಕಾಟನ್ನೇ ತಗೊಂಗಾರೆ. ಹಾಂ, 38 ತಗೋ. ಆಯ್ತು ತಗೋ, ಬಟ್ಟೆ ಚೆನ್ನಾಗಿರುತ್ತೆ. ನೋಡಿ ಸೈಜ್. ಯಾಕೆ ವೇಲ್ ಕಿತ್ತಾಕ್ತೀಯಾ? ಬೇಡ ಬೇಡ, ಮಾಮಂದು. ನೋ ನೋ ನೋ, ಸತೀಶ್ ಮಾಮಂಗೆ. ಬಾ ಬೈಕ್. ಬೇಡ ಬೇಡ ಬೇಡ. ಇದಕ್ಕೂ ಮ್ಯಾಚ್ ಆಗುತ್ತೆ ಅಂತ. ಇದು ಆಗುತ್ತೆ, ಇದು ಆಗುತ್ತೆ. ಈ ಕಲರ್ ಇಲ್ವಲ್ಲ, ಈ ಕಲರ್ ಒಂದು ಕೊಡಿ ಸರ್, ಸಾಕು ಪ್ಯಾಂಟ್. ಹಾಕಿ ನೋಡ್ತೀರಾ? ಏನಿಲ್ಲ, ಆಗುತ್ತೆ ಬಿಡಿ. 30 ಟೆಸ್ಟ್ ಮಾಡು. ಆಗುತ್ತೆ ಕಂಬಿಡು. ಇದು ತಗೋ. ಹಾಂ, ಇದು ತಗೋ. ಆಯ್ತು. ಹೌದಾ? ಇದು 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 ಬೇಡ. ಸರ್, ಇದಿಷ್ಟು ಬಿಲ್ ಹಾಕ್ಸ್ಕೊಡಿ. ಸಾಕು ಬಿಡಿ, ಒಂದು ಸಾಕಲ್ಲ. ಅಂದರೆ ಸ್ಟ್ರೆಚಬಲ್ ಅಲ್ವಾ? ಆಗುತ್ತೆ ಬಿಡಿ, ಏನಿಲ್ಲ. 38 ಆಗುತ್ತೆ. ಆಗುತ್ತೆ ಬಿಡಿ. ಆಗುತ್ತೆ ಬಿಡಿ. ಇಲ್ಲಿ ಬಟ್ಟೆಗಳ ಬಗ್ಗೆ ನಾವು ಅದಕ್ಕೆ ಇಲ್ಲೇ ಬರೋದು. ಎಷ್ಟು ವರ್ಷದಿಂದ ಇಲ್ಲೇ ತಗೋತೀವಿ. ಯಾರು ನೀನು ಅಲ್ಲಿ ನೋಡಲ್ಲ ಯಾರಂತ? ನಾನು. ಯಾರೋ ಬೇರೆ ಪಾಪ ಕನ್ನಡಿಲಿರೋದು. ನೀನು. ನಾನಲ್ಲ, ಯಾರೋ ಬೇರೆ ಪಾಪ. ನೀನೇನು ಮಾಡ್ತಿದ್ದೆ? ಬಟ್ಟೆ ತಗೋತಾ ಇದ್ದೀನಿ. ಬಟ್ಟೆ? ಪ್ಯಾಂಟ್ ಶರ್ಟು. ಬಾ, ಆಯ್ತು ಹೋಗೋಣ. ಹಾಂ, ಮಾಮ ನೋಡ್ತಾ ಇದ್ದೆ. ಹೋಗೋಣ ಬಾ, ಎಲ್ಲಿ ಹೋಗೋಣ? ಮನೆಗೆ ಹೋಗೋಣ. ಕೇಕ್ ತರಕ್ಕೆ. ಕೇಕ್ ತರಕ್ಕೆ. ಮಾಮಿಂದು. ಏನು ಮಾಮಂದು? ಹ್ಯಾಪಿ ಬಿಟ್ಟದೆ. ಇವತ್ತಲ್ಲ ಕಣ್ ಬಾ. ಇವತ್ತೇ. ಹ್ಞೂ ಆಯ್ತು, ಬಾ ತಗೊಂಬರೋಣ ಬಾ ಕೇಕ್. ಹಾಂ, ತಗೊಂಬರೋಣ. ಹ್ಞೂ, ನಡಿ ತಗೋ. ನಡೀರಿ ಹೋಗೋಣ. ಹ್ಞೂ, ಓಕೆ, ಥ್ಯಾಂಕ್ ಯು. ಓಕೆ ಸರ್, ಆಯ್ತು. ಹಾಂ, ಆಯ್ತು. ಯಾರ ಮನೆಯಲ್ಲೋ ಕೊಡ್ಸಲ್ವಲ್ಲಪ್ಪ, ಕೊಡಿಸಿದ್ರೆ ತೊಗೊಳ್ಳೋಣ ಅಂತ ಇದು ಮಾಡ್ತಾರೆ. ಬಟ್ ಸತೀಶ್ಗಂತೂ ಒಪ್ಸೋಕ್ಕೆ ತುಂಬ ಕಷ್ಟ. ನಾನು 10-15 ನಿಮಿಷದಲ್ಲಿ ಶಾಪಿಂಗ್ ಮಾಡಿಬಿಡ್ತೀನಿ. ಬಟ್ ಅವ್ರದ್ದು ಶಾಪಿಂಗ್ 1 ರಿಂದ 2 ಅವರ್ ಬೇಕೇ ಬೇಕು. ಪ್ರತಿ ಸಲಿನೂ ಹೀಗೆ ಮಾಡ್ತಾರೆ. ಯದು ಪಾಪಗೆ ಒಂಚೂರು ಜ್ಯೂಸು, ಚಾಕ್ಲೇಟು ಏನಾದರೂ ಕೊಡಿಸೋಣ ಅಂತ ಕರ್ಕೊಂಡೋಗಿ ಎಲ್ಲ ಕೊಡಿಸ್ಕೊಂಡು ಈಗ ಅವನ್ನ ಅವ್ರ ಮನೆಗೆ ಬಿಟ್ಬಿಟ್ಟು ವಿಕ್ಕಿ ಬಬ್ಬುಗೆ ಚೂರುಮುರಿ ಬೇಕಿತ್ತು. ಯಾಕಂದರೆ ಅವ್ರಿಗೆ ಇನ್ನೇನು ಕೇಳಲ್ಲ, ಪ್ರತಿ ಸಲ ಚೂರುಮುರಿ, ತರಕಾರಿ ಸಲಾಡ್ ಇದೆರಡು ಕೇಳ್ತಾರೆ. ಸೊ ಅದನ್ನೆಲ್ಲ ತೊಗೊಂಡು ಮನೆಗೆ ಹೋಗಿ ಸ್ವಲ್ಪ ಹೊತ್ತು ಓದಿಸ್ಕೊಂಡು ಬರೆಸ್ಕೊಂಡು, ಯಾಕಂದರೆ ಈಗ ಲೆಸನ್ಸ್ ಎಲ್ಲ ಕಮೆನ್ಸ್ ಆಗಿದೆ, ನೋಟ್ಸ್ ಎಲ್ಲ ಕೊಡ್ತಾಯಿದ್ದಾರೆ. ನಾವು ಬ್ಯುಸಿ ಇರ್ತೀವಿ ಸರಿ, ಸೊ ಅವ್ರಿಗೂ ಒಂಚೂರು ಟೈಮ್ ಕೊಡಬೇಕಲ್ವ. ಹಾಗಾಗಿ ಏನೇನು ಮಾಡ್ತಾಯಿದ್ದಾರೆ ತಗೋಬಾ ಇಲ್ಲಿ ಅಂತ ತೋರಿಸ್ಕೊಂಡು ಒಂದು ಸ್ವಲ್ಪ ಸೋಷಿಯಲ್ ಓದಿಸ್ಬಿಟ್ಟು ಕ್ವಶನ್ ಆನ್ಸರ್ಸ್ ಎಲ್ಲ ಕೇಳಿಬಿಟ್ಟು, ಸೊ ನೋಟ್ಸ್ ಎಲ್ಲ ಹೆಂಗೆ ಬರೆದಿದ್ದಾಳೆ ಅಂತ ಚೆಕ್ ಮಾಡಿಕೊಂಡು ಎಲ್ಲ ಮಾಡಿಬಿಟ್ಟು ತರಕಾರಿ ಸಲಾಡು ಚುರುಮುರಿ ಎಲ್ಲ ತಂದಿದ್ವಿ. ಎಲ್ಲ ತಿಂದ್ಕೊಂಡು ಮಲ್ಕೊಂಡ್ರೆ ಸಾಕಪ್ಪ ಅಂತ ಅನ್ನಿಸ್ತಾ ಇತ್ತು. ಯಾಕಂದರೆ ಬೆಳಗ್ಗೆ ಚಪಾತಿ ಇತ್ತು, ಅದೇ ತಿಂದ್ರಾಯ್ತು ಅಂತ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್ ಹೇಗಿತ್ತು, ಇಷ್ಟ ಆಯಿತಾ? ಇಷ್ಟ ಆಗಿದರೆ ಕಮೆಂಟ್ ಮಾಡಿ. ಸತೀಶ್ದು ಬಟ್ಟೆ ಅಮೌಂಟ್ ಎಷ್ಟಾಗಿರ್ಬೋದು ಗೆಸ್ ಮಾಡಿ ಕಮೆಂಟ್ ಮಾಡಿ ನೋಡೋಣ. ಸತೀಶ್ದು ಬಟ್ಟೆ ಫುಲ್ಲು ನಾನು ಪೇ ಮಾಡಿ ಕೊಡಿಸಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಅನ್ಸಬ್ಸ್ಕ್ರೈಬ್ ಮಾಡ್ಕೋಬೇಡಿ. ಟೇಕ್ ಕೇರ್, ಬೈ ಬೈ, ಲವ್ ಯು.